ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ನಮ್ಮ ನೆಕ್ಸ್ಟ್ ಜನ್ ವ್ಯೂವರ್ಸ್ಗೆ ಸ್ವಾಗತ. ನೋಡಿ, 3ನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ 2026 ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ. ಅದರಲ್ಲೂ 12 ರಾಶಿಗಳ ಫಲಾನುಫಲಗಳನ್ನ ಹೇಗಿದೆ ಅಂತ ನೋಡೋಣ ಬನ್ನಿ. ಮತ್ತು ಕೆಲವೊಂದು ಗ್ರಹಗಳ ಬದಲಾವಣೆ ಆಗುತ್ತೆ. ಮೊದಲನೇದಾಗಿ ಶುಕ್ರ ಈ 2ನೇ ತಾರೀಕು 3ನೇ ತಿಂಗಳು 2026 ಮಾರ್ಚ್ 2ನೇ ತಾರೀಕು ಶುಕ್ರನ ಬದಲಾವಣೆ ಆಗುತ್ತೆ. ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಗ್ತಾ ಹೋಗ್ತಾನೆ. ಅದೇ ರೀತಿ ಸೂರ್ಯ 15ನೇ ತಾರೀಕು 3ನೇ ತಿಂಗಳು 2026 ಸೂರ್ಯನ ಬದಲಾವಣೆ ಆಗುತ್ತೆ. ಸೊ ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ. ಒಟ್ಟು ಮೀನರಾಶಿಯಲ್ಲಿ ಶನಿ, ಸೂರ್ಯ, ಶುಕ್ರನ ಒಂದು ಸಂಗಮವಾಗ್ತಾ ಹೋಗುತ್ತೆ. ಸೊ ಈ 3 ಗ್ರಹಗಳ ಸಂಗಮದಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ 12 ರಾಶಿಗಳಲ್ಲಿ ಅನ್ನೋದು ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ನೋಡಿ, ಸೂರ್ಯನ ನಕ್ಷತ್ರ ಕೃತಿಕಾ, ಉತ್ತರಾಷಾಢ. ಅದೇ ರೀತಿ ಶನಿಯ ನಕ್ಷತ್ರ ಆಶ್ಲೇಷ, ಜ್ಯೇಷ್ಠ, ರೇವತಿ. ಈ 3 ನಕ್ಷತ್ರ 6 ನಕ್ಷತ್ರದವರಿಗೆ ಯಾವೆಲ್ಲ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಮುಖ್ಯ ಆಗಿದೆ. ಸೊ ಅದನ್ನು ಫಸ್ಟ್ಗೆ ನೋಡ್ತಾ ಹೋಗೋಣ. ಈ ರಾಶಿಗಳ ಬದಲಾವಣೆಯಿಂದ, ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲಿ ಯಾವ ಫಲಗಳಿರ್ತವೆ ಅಂತ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ಕನ್ಯಾ ರಾಶಿ ಅಂತ ತಗೊಂಡಾಗ ನೋಡಿ, ಉತ್ತರ ಹಸ್ತ ಚಿತ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಬರ್ತಾ ಹೋಗ್ತವೆ. ಉತ್ತರ ಹಸ್ತ ಚಿತ್ತ ನಕ್ಷತ್ರದವರು ತುಂಬ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಕನ್ಯಾ ರಾಶಿಗೆ ಸಪ್ತಮದಲ್ಲಿ ಸೂರ್ಯ, ಶನಿ, ಶುಕ್ರ ಇರ್ತಾರೆ. ಈ ಮಾರ್ಚ್ ತಿಂಗಳ 20ನೇ ತಾರೀಕಂತೂ ಚಂದ್ರ ಕೂಡ ಅಲ್ಲೇ ಇರ್ತಾನೆ. ಎಲ್ಲೋ ಒಂದು ಕಡೆ ಹಸ್ತ ನಕ್ಷತ್ರದವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು 10ನೇ ಮನೆಯಲ್ಲಿ ಗುರು ಇದ್ದು ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯದಲ್ಲಿ ತುಂಬ ಜಯ ಅಂತ ಹೇಳ್ತೀನಿ ಕನ್ಯಾ ರಾಶಿಯವ್ರಿಗೆ. ಅದೇ ರೀತಿ 12ನೇ ಮನೇಲಿ ಕೇತು ಇದ್ದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋದು ಅಥವಾ ಸ್ಕಿನ್ ಅಲರ್ಜಿ ಆಗೋದು, ಇಲ್ಲ ಎಲ್ಲೋ ಒಂದು ಕಡೆ ಎಲ್ಲೋ ಹೋಗ್ತಾ ಇರ್ತೀವಿ, ಎಲ್ಲೋ ಹೋಗಬೇಕಾದ್ರೆ ಸಡನ್ನಾಗಿ ಯಾರೋ ಬಂದು ಮಾತಾಡಿಸಿದಾಗ ಸ್ಲಿಪ್ ಆಗೋದು, ಎಡುವುದು ಅಥವಾ ಸಣ್ಣ ಪುಟ್ಟ ಜಗಳಗಳಾಗೋದು, ಇಂಥ ಎಲ್ಲ ಒಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಕನ್ಯಾ ರಾಶಿಯವ್ರಿಗೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ರಾಶಿಯಾಧಿಪತಿ ಕನ್ಯಾ ರಾಶಿಯ ರಾಶಿಯಾಧಿಪತಿ ಬುಧ ಬಂದು ನಿಮಗೆ 6ನೇ ಮನೇಲಿ ಇರ್ತಾನೆ. ರಾಶಿಯಾಧಿಪತಿ ಬುಧ 6ನೇ ಮನೇಲಿದ್ದು ಕುಜನು ಕೂಡ ನಿಮಗೆ 6ನೇ ಮನೇಲಿದ್ದು, ರಾಹು ಕೂಡ 6ನೇ ಮನೆಗೆ ಬರ್ತಾನೆ. ಹಾಗಾಗಿ 6ನೇ ಮನೆಯಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಜಗಳ, ಕದನ, ಶತ್ರುಗಳು ಜಾಸ್ತಿ ಆಗ್ತಾರೆ. ಯಾರಾದರೂ ನಿಮಗೆ ಹಳೆ ಶತ್ರುಗಳಿದ್ರು ಕೂಡ ಅವರು ಜಾಸ್ತಿ ಆಗ್ತಾ ಹೋಗ್ತಾರೆ. ಮತ್ತು ಬುಧ ಕುಜ 6ನೇ ಮನೆಯಲ್ಲಿದ್ದಾಗ ಎಲ್ಲೋ ಒಂದು ಕಡೆ ನರದ ಒಂದು ದೌರ್ಬಲ್ಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗಾಗಿರ್ಬೋದು, ನಿಮ್ಮ ಕುಟುಂಬದವ್ರಿಗಾಗಿರ್ಬೋದು, ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ನರಗಳ ತೊಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ರಾಹು ಕೂಡ 6ನೇ ಮನೇಲಿ ಇರೋದ್ರಿಂದ ನಿಮಗೆ ಗೊತ್ತಿಲ್ದಿರನೇ ಶತ್ರುಗಳು ಎಲ್ಲೋ ಒಂದು ಕಡೆ ನಿಮ್ಮ ಮನೆಯೊಳಗೆ ನುಗ್ಗಬಹುದು. ಅಂತಂದರೆ ಏನು ನೀವು ಪ್ರಪಂಚ ಕಟ್ಟಿರ್ತೀರ ಅದರಲ್ಲೇ ನಿಮ್ಮ ಶತ್ರುಗಳು ನಿಮ್ಮ ಹಿಂದೆಯಿಂದ ಬಂದು ನಿಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳುತ್ತೆ. ಹೇಗಪ್ಪ ಅಂತಂದರೆ, ಏನೋ ಒಂದು ಕೆಲಸ ಕಾರ್ಯ ಮಾಡ್ತಿರ್ತೀರಿ, ನಿಮ್ಗೆ ಗೊತ್ತಿಲ್ದಿರನೇ ನಿಮ್ಮ ಮಿತ್ರರು ಕೂಡ ಶತ್ರುಗಳನ್ನ ತರಿಸ್ಬಿಡ್ತಾರೆ. ಅದರಲ್ಲಿ ತುಂಬ ಕೇರ್ಫುಲ್ ಆಗಿರಿ ಕನ್ಯಾ ರಾಶಿಯವರು. ಅದೇ ರೀತಿ ನೋಡಿ, ನಿಮಗೆ ಕುಜ ಕೂಡ 6ನೇ ಮನೇಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ತುಂಬ ಬ್ಲಡ್ ರಿಲೇಟೆಡ್ ಅಂತ ಅಂದರೆ ನಿಮ್ಮ ಆರೋಗ್ಯವನ್ನು ತುಂಬ ನೋಡ್ಕೊಳ್ಳಿ. BP ಆಗಿರ್ಬೋದು ಅಥವಾ ನರಗಳ ತೊಂದರೆ ಆಗಿರ್ಬೋದು, ಇದಕ್ಕೆ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ. ಜೊತೆಗೆ ನಿಮಗೆ 7ನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಇದ್ದು, ಸೂರ್ಯನ ಒಂದು ನೇರ ದೃಷ್ಟಿ, ಶನಿಯ ಒಂದು ಸಪ್ತಮ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ, ಅದರಲ್ಲೂ ನೋಡಿ ಉತ್ತರ ನಕ್ಷತ್ರ 2, 3, 4ನೇ ಪದ ಕೂಡ ನಿಮ್ಮ ಕನ್ಯಾ ರಾಶಿಯಲ್ಲೇ ಇದ್ದು, ಉತ್ತರ ನಕ್ಷತ್ರದವ್ರಿಗೆ ಅಂದರೆ ಸೂರ್ಯನ ನಕ್ಷತ್ರದವ್ರಿಗೆ ಬಹಳಷ್ಟು ತೊಂದರೆ ಇರುತ್ತೆ. ಅವರು ಸಪ್ತಮದಲ್ಲೇ ಇರ್ಬೋದು, ಆದರೆ ನೇರ ಶನಿ ದೃಷ್ಟಿ ಬೀಳೋದ್ರಿಂದ ಮತ್ತು ಸೂರ್ಯನ ದೃಷ್ಟಿ ಬೀಳೋದ್ರಿಂದ ಇಬ್ಬರು ಒಟ್ಟಿಗೆ ಇರೋದ್ರಿಂದ ಇಬ್ಬರ ದೃಷ್ಟಿಯನ್ನು ನೀವು ತಡ್ಕೊಳಕ್ಕಾಗೋದಿಲ್ಲ. ಪ್ರಪಂಚದಲ್ಲೂ ಕೂಡ ಏನು ಬೇಕಾದರೂ ಆಗ್ಬೋದು ಈ ಟೈಮಲ್ಲಿ. ಹಾಗಾಗಿ ಕನ್ಯಾ ರಾಶಿಯವರು ಏನಾದರೂ ಕಳ್ಕೊಳ್ಳೋದು, ಬೇಕಾಗಿರೋರನ್ನ ಕಳ್ಕೊಳ್ಳೋದು ಅಥವಾ ಡೈವರ್ಸ್ ಆಗೋದು, ಮನೆ ಬಿಟ್ಟು ಹೋಗೋದು, ಈ ಥರದ್ದೆಲ್ಲ ನಿಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ. ತುಂಬ ಕೇರ್ಫುಲ್ ಆಗಿರಿ. ಅದಕ್ಕೆ ಪರಿಹಾರ ಅಂತ ಅಂದರೆ ಕನ್ಯಾ ರಾಶಿಯವರು ಓವರಾಲು ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಕೂಡ ಬರುತ್ತೆ, ಮನೆಯಿಂದ ಹೊರಗಡೆ ಹಾಕುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ತುಂಬ ಕೇರ್ಫುಲ್ ಆಗಿರಿ. ಮದುವೆ ಮುಂಜಿಗಳೆಲ್ಲ ಮುರಿದೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ, ಯಾಕಂದರೆ ನಿಮ್ಮ ಬಾಂಡಿಂಗೇ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ಒಗ್ಗಟ್ಟಿನ ಒಂದು ಸ್ಟೋನ್ ಬರುತ್ತೆ, ರಿಲೇಷನ್ಶಿಪ್ಗೆ ಅಂತ ಒಂದು ಸ್ಟೋನ್ ಬರುತ್ತೆ. ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಖಂಡಿತ ನಿಮ್ಮ ಒಗ್ಗಟ್ಟು ನಿಮಗೆ ಬಲ ತಂದುಕೊಡುತ್ತೆ. ಸೊ ಇದು ಕನ್ಯಾ ರಾಶಿಯವರ ಒಂದು ಟಿಪ್ಸ್ ಆಗಿರುತ್ತೆ.
ಒಳ್ಳೆಯದಾಗಲಿ.